ಕೆಲವು ಸ್ವಭಾವಗಳು ಹೇಗಿರ್ತೋ ಗೊತ್ತಾ, ಅವ್ರ ಒಳಗೇನಿರ್ತದೋ ಬೆಳೆದ ತಾನು ಇರಲ್ಲ, ಇನ್ನೊಬ್ರನ್ನ ಬೆಳೆದನ್ನು ನೋಡಲ್ಲ. ಕೆಲವರಿಗಿಂತ ಕೆಲವರು ತೃಪ್ತಿ ಇರಲ್ಲ, ಇನ್ನೊಬ್ರು ತೃಪ್ತಿ ಆಗೋದನ್ನು ನಾವು ನೋಡಕ್ ಇಷ್ಟಪಡಲ್ಲ. ಕೆಲವರು ಪ್ಯೂರ್ ಇರಲ್ಲ, ಬಾಕಿದವರಿಗೆಲ್ಲ ಪ್ಯೂರ್ ತಿಳ್ಕೊಂಬಲ್ಲ. ತಾವು ಬೆಳಕಲ್ಲಿರಲ್ಲ, ಇನ್ನು ಖುದ್ದು ನಾವೇ ಇನ್ನ ಬೆಳಕಲ್ಲಿಲ್ಲ, ಅವರು ಬೆಳಕಲ್ಲಿಲ್ಲ ಅಂತ. ಆದ್ರೆ ಕೆಲವು ಸ್ವಭಾವಗಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಏನಿದು ದೂರ ವರ್ಡ್ಗಳಿದೆ ನೋಡಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಏನು ಹೇಳ್ತಾರೆ ನೋಡಿ. ಈಗ ಇಂಥವ್ರಿಗೆ ದೇವರ ದೃಷ್ಟಿಯಲ್ಲಿ ಲಿಸ್ಟ್ ಅಲ್ಲಿ ಇರಲಿ. ಯಾಕೆ ಗೊತ್ತಾ, ಇವ್ರು ಯಾವ ಲಿಸ್ಟ್ ಅಲ್ಲಿ ಇರ್ತಾರೆ ಗೊತ್ತಾ? ಸೈತಾನ ಲಿಸ್ಟಿನಲ್ಲಿ ಇರ್ತಾರೆ. ಯಾಕೆ ಗೊತ್ತಾ, ಇವರಿಗೆ ದೂರಗಾರನು ಅಂತಾರೆ. ಸೈತಾನ್ ಈ ತರ ದೂರ ಮಾಡೋದ್ರಿಂದಲೇ ಅವನಿಗೆ ದೇವರಿಂದ ದೂರ ಬಿ ಆಗ್ಬೋದು. ಅದಕ್ಕೆ ಜಾಸ್ತಿ ಕೆಲವು ಸ್ವಭಾವಗಳು ಹೆಂಗಿರ್ತವೆ ಗೊತ್ತಾ, ದೇವರಲ್ಲಿ ಬೆಳಿಬೇಕೆಂಬ ಆಸಕ್ತಿ ಇರಲ್ಲ. ಇನ್ನೊಬ್ರು ಚರ್ಚೆ ಮಾಡ್ಕೊತ ಕೊಡೋದು, ಇನ್ನೊಬ್ರು ಡಿಸ್ಕಷನ್ ಮಾಡ್ಕೊಡೋದು, ಇನ್ನೊಬ್ರು ಮಾತುಗಳಾಡೋದ್ರಲ್ಲಿ ಅವ್ರ ಆತ್ಮ ಹಾಳಾಯ್ತು. ಅವ್ರೊಳಗಿರುವ ಪವಿತ್ರ ಆತ್ಮ ಬಿಟ್ಟು ಹೋಗ್ತಾನೆ, ಅವ್ರೊಳಗಿರುವಂತ ಪರಿಶುದ್ಧತೆ ಬಿಟ್ಟು ಹೋಗ್ತದೆ ಆಟೋಮೆಟಿಕ್, ಅವ್ರೊಳಗಿರುವಂತ ಬ್ರೈಟ್ನೆಸ್ ಬಿಟ್ಟು ಹೋಗ್ತದೆ. ಅದಕ್ಕೆ ಯಾರು ಖಿಲಾಪವಿ ಆಟಕ್ಕಂತ ಮಾತುಗಳು ಬಿದ್ದು ಹುಷಾರಾಗಿರಿ.